ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅವಘಡಕ್ಕೆ ಆಹ್ವಾನಿಸುತ್ತಿರುವ ಪಾದಚಾರಿ ರಸ್ತೆಯ ಗುಂಡಿಗಳು. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ರಸ್ತೆ ಮತ್ತು ಹಲವು ಪ್ರತಿಷ್ಠಿತ ಬಡಾವಣೆಗಳ ಜನತೆ ಓಡಾಡುವ ರಸ್ತೆ ಮತ್ತು ಪ್ರತಿನಿತ್ಯ ನೂರಾರು ಮಂದಿ ಶಾಲಾ ಮಕ್ಕಳು ಓಡಾಡುವ ರಸ್ತೆಯಾಗಿರುವ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕಿಶೋರ ವಿದ್ಯಾಭವನ ಶಾಲೆಯ ಬಳಿಯಿಂದ ಕೆಎಸ್ಆರ್ಟಿಸಿ ಘಟಕದ ಕಾಂಪೌಂಡ್ ಗೋಡೆಯಿಂದ ವಿಶಾಲ್ ಬಾರ್ವರ್ಗಿನ ಪಾದಚಾರಿ ರಸ್ತೆಯಲ್ಲಿ ತೆಗೆದಿರುವ 3 ಗುಂಡಿಗಳು ಅವಘಡಕ್ಕೆ ಆಹ್ವಾನಿಸುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಇನ್ನು ಇದೇ ಪಾದಚಾರಿ ರಸ್ತೆಯಲ್ಲಿ ವಿಶಾಲ್ ಬಾರ್ಗೆ ಹೊಂದಿಕೊಂಡಂತೆ ಆಟೋವೊಂದು ಶಾಶ್ವತವಾಗಿ ನಿಲ್ಲಿಸಿ ಮಾಂಸಾಹಾರ ಮಾರಾಟ ಮಾಡುತ್ತಿರುವುದರಿಂದ ಪಾದಚಾರಿಗಳಿಗೂ ತೀವ್ರ ತೊಂದರೆಯಾಗುತ್ತಿರುವುದು ಒಂದೆಡೆಯಾದರೆ, ಅಲ್ಲಿಗೆ ಬಂದ ನಾಯಿಗಳು ದಿಢೀರನೆ ರಸ್ತೆಗೆ ಬರುತ್ತಿರುವ ಪರಿಣಾಮ ಬೈಕ್ ಅಪಘಾತಗಳು ಸಂಭವಿಸುತ್ತಿದ್ದರೂ ಅದರತ್ತ ಗಮನ ಹರಿಸುವವರು ಸಹ ಇಲ್ಲದಂತಾಗಿದೆ. ಇತ್ತೀಚೆಗೆ ಕಿಶೋರ ವಿದ್ಯಾಭವನ ಶಾಲೆಯ ಬಳಿಯಿಂದ ಕೆಎಸ್ಆರ್ಟಿಸಿ ಘಟಕದ ಕಾಂಪೌಂಡ್ ಗೋಡೆಯಿಂದ ವಿಶಾಲ್ ಬಾರ್ವರೆಗಿನ ಪಾದಚಾರಿ ರಸ್ತೆಯಲ್ಲಿ ಹಲವಾರು ಫುಟ್ಪಾತ್ ಅಂಗಡಿಗಳಿಂದಲೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರೂ ಸಹ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಕಳೆದ 2.5 ತಿಂಗಳ ಹಿಂದೆ BSNL ಸಂಸ್ಥೆಯವರು ಕೇಬಲ್ ಅಳವಡಿಸುವ ಕಾಮಗಾರಿ ನಗರಸಭೆಯ ಅಪ್ಪಣೆ ಇಲ್ಲದೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕಿಶೋರ ವಿದ್ಯಾಭವನ ಶಾಲೆಯ ಪಾದಚಾರಿ ರಸ್ತೆಯಿಂದ ಹಿಡಿದು ಕೆಎಸ್ಆರ್ಟಿಸಿ ಘಟಕದ ಕೊನೆಯ ಕಾಂಪೌಂಡ್ ಗೋಡೆಯವರೆಗೂ ಪಾದಚಾರಿ ರಸ್ತೆಯಲ್ಲಿ ದೊಡ್ಡದಾದ 3 ಗುಂಡಿಗಳನ್ನು ತೆಗೆಯುತ್ತಿರುವ ವಿಷಯ ತಿಳಿದ ನಗರಸಭೆ ಅಧಿಕಾರಿಗಳು ಅಪ್ಪಣೆ ಪಡೆಯದೆ ಗುಂಡಿ ತೆಗೆಯುವಂತೆ ಸೂಚಿಸಿ ಕಾಮಗಾರಿಗೆ ತಡೆಹಿಡಿದ್ದರು. ಅಷ್ಟರೊಳಗೆ BSNL ಕಾಮಗಾರಿ ನಿರ್ವಹಿಸುವವರು ಸುಮಾರು 3 ಅಡಿಗಳಷ್ಟು ಅಗಲ ಮತ್ತು 5 ಅಡಿಗಳಷ್ಟು ಆಳದ ಗುಂಡಿಗಳನ್ನು ಸಹ ತೆಗೆದಿದ್ದರು. ಅಂದು ತೆಗೆದ ಗುಂಡಿಗಳನ್ನು ಮುಚ್ಚಲು ಇದುವರೆಗೂ BSNLನವರು ಮುಚ್ಚುವ ಗೋಜಿಗೆ ಹೋಗಿಲ್ಲ, ಕಾಮಗಾರಿ ಮಾಡಲು ಮುಂದಾಗಿಲ್ಲ. ಅಂದಿನಿಂದ ಸದರಿ ಗುಂಡಿ ಅವಘಡಕ್ಕೆ ಆಹ್ವಾನಿಸುತ್ತಿರುವ ಬಗ್ಗೆ ಹಲವಾರು ಸಾರ್ವಜನಿಕರು ನಗರಸಭೆಯ ಗಮನಕ್ಕೆ ಮತ್ತು ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಇದರ ಜೊತೆಗೆ ಕೆಎಸ್ಆರ್ಟಿಸಿ ಕಟ್ಟಡ ತೆರವು ಮಾಡಿದ ಕಸವನ್ನು ಗುಂಡಿಯ ಪಕ್ಕದಲ್ಲೇ ಹಾಕಿರುವುದರಿಂದ ಸ್ವಲ್ಪ ಆಯ ತಪ್ಪಿದರೂ ಗುಂಡಿಯೊಳಗೆ ಬೀಳುವುದು ಗ್ಯಾರಂಟಿಯಾಗಿದ್ದು, ಅಂತಹ ಘಟನೆ ಇಂದು ಬೆಳಗ್ಗೆ ನಡೆದು ಹೋಗಿದೆ. ಬೆಳಗಿನ ಜಾವ ವಾಯು ವಿಹಾರಕ್ಕೆ ಸ್ನೇಹಿತರ ಜೊತೆ ವಾಪಸ್ಸು ಬರುವಾಗ ಶಿವ ಜ್ಯುವೆಲರ್ಸ್ನ ಮಾಲೀಕರಾದ ಶಿವಕುಮಾರ್ ಅವರು ಸದರಿ ಗುಂಡಿಗೆ ಬಿದ್ದು ಗಾಯಗೊಂಡಿರುವ ಘಟನೆ ಸಹ ನಡೆದಿದೆ. ಬೆಂಗಳೂರು ಜೋಡಿ ರಸ್ತೆಯಾದ ಈ ರಸ್ತೆಯಲ್ಲಿ ಕ್ಷೇತ್ರದ ಶಾಸಕರು, ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಸೇರಿದಂತೆ ಬಹುತೇಕ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಬಹುತೇಕ ತಾಲೂಕು ಮಟ್ಟದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದರೂ ಇದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿರುವುದು ಚಿಂತಾಮಣಿ ನಗರದ ಜನತೆಯ ದುರ್ದೈವ ಎಂದರೆ ತಪ್ಪಾಗಲಾರದು. ಇದಕ್ಕೆ ಎಂದು ಮೋಕ್ಷ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.